ಅವ್ರು ಹೇಳ್ತಿದ್ರು ತಾನು ಬೆಳಿಬೇಕಾದ್ರೆ 4 ಜನರನ್ನು ಬೆಳೆಸಬೇಕು, ತಾನೊಬ್ಬರೇ ಬೆಳಿಬಾರ್ದು, 4 ಜನರನ್ನು ನಮ್ಮ ಜೊತೆ ಬೆಳೆಸಿಗೆ ಅಂಗಡಿ ತಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಡೆವಲಪ್ ಪಾತ್ರೆ ಅಂದರೆ ಒಂದು ಸಣ್ಣ ಟೇಬಲ್, ಇನ್ವೆಸ್ಟ್ಮೆಂಟ್ ಅಂದರೆ ಝೀರೋ, ಅಮ್ಮ ಕೊಟ್ಟಿದ್ದೆ ಪಾತ್ರೆ 2, ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು, ಆಮೇಲೆ ಇನ್ವೆಸ್ಟ್ಮೆಂಟ್ ಅಂತೂ ಏನೂ ಇಲ್ಲ, ಫೈನಾನ್ಷಿಯಲಿ ನಾವು ಸ್ವಲ್ಪ ಬ್ಯಾಕ್ವರ್ಡ್ ಅಂತಲೂ ಅನ್ಬೋದು. ನಮ್ಮ ಮನೆಯವರು ಮಾಮ ಒಬ್ಬರು ಮುಂಬೈಯಲ್ಲಿರ್ತಾರೆ, ಅವ್ರು ಯಾವಾಗಲೂ ಬಂದು ನನಗೆ ಹೇಳೋರು, ನೀನು ಬೇರೆಲ್ಲ ಮಾಡೋದಕ್ಕಿಂತ ಇದು ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಏನು, ಅಂದರೆ ಇದೇ ಮಾಡುವ ಅಥವಾ ಬೇರೆ ಏನಾದರೂ ಉದ್ಯಮವನ್ನು ಬಿಟ್ಟು ಇದನ್ನೇ ಮಾಡುವ ಅಂತೇಳಿ ಹೇಗೆ ಬಂತು? ಅದೊಂದು ಆಕಸ್ಮಿಕವ ಅಥವಾ ಪ್ಲ್ಯಾನ್ಡ ಅಂತೇಳಿ ನಿಮ್ಮ ಹತ್ರ ಒಂದು ಕೇಳಲಿಕ್ಕೆ ಬಯಸ್ತೇವೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬರು ಅತಿಥಿ ಇದ್ದಾರೆ. ಅವರು ಮಾಳ ಮಹಾದೇವ ಮರಾಠೆ ಮತ್ತು ಅನ್ನಪೂರ್ಣ ಮರಾಠೆಯವರ ಸುಪುತ್ರಿ. ಅವರು ಈಗ ಪುಣೆಯಲ್ಲಿ ವಾಸವಾಗಿದ್ದಾರೆ. ಐಶ್ವರ್ಯ ಜೋಶಿ ಅಂತೇಳಿ ಅವರ ಹೆಸರು. ಅವರು ಒಂದು ಜೋಶಿಸ್ ಇಡ್ಲಿ ಕಾರ್ನರ್ ಜೋಶಿಸ್ ಇಡ್ಲಿ ಕಾರ್ನರ್ ಅಂಥೇಳಿ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಕ್ಯಾಂಟೀನ್ ಥರ. ಅವರು ಈಗ ಸುಮಾರು ಬಹಳ ವರ್ಷಗಳಿಂದ, ಇನ್ನು ಮುಂದಿನ ಹೆಚ್ಚಿನ ಮಾಹಿತಿ ಅವರು ಹೇಳ್ತಾರೆ, ಬಹಳ ವರ್ಷಗಳಿಂದ ಇದನ್ನು ನಡೆಸ್ತಾ ಇದ್ದಾರೆ ಯಶಸ್ವಿಯಾಗಿ. ಮತ್ತು ಆ ಪರಿಸರದಲ್ಲಿ ಅವರು ತುಂಬ ಜನಪ್ರಿಯರಾಗಿದ್ದಾರೆ. ಹಾಗೆ ಅವರನ್ನೇ ನಾವು ಕೇಳೋಣ, ಅವರ ಜೀವನದ ಏಳು ಬೀಳುಗಳು ಮತ್ತು ಅವರು ಇದನ್ನು ಶುರು ಮಾಡಲಿಕ್ಕೆ ಯಾರು ಕಾರಣಕರ್ತರು ಅಥವಾ ಏನು ಅವರಿಗೆ ಯೋಚನೆ ಬಂತು, ಇದನ್ನೆಲ್ಲ ನಾವು ಅವರಿಂದಲೇ ತಿಳ್ಕೊಳ್ಳೋಣ. ನಮಸ್ಕಾರ ಐಶ್ವರ್ಯ ಜೋಶಿ ಅವರೇ. ಅಂದರೆ ನಿಮ್ಮದು ಚೇತನ ಅಂತೇಳಿ ನಿಮ್ಮ ಇಲ್ಲಿಯ ಹೆಸರು, ನಮ್ಮ ಮಾಳದ ಹೆಸರು. ಸೊ ಹಾಗೆ ಮಾಳದಿಂದ ನೀವು ಪುಣೆಗೆ ಹೋಗಿ ಪುಣೆಯಲ್ಲಿ ಒಂದು ಕ್ಯಾಂಟೀನನ್ನು ಶುರು ಮಾಡಿದ್ದೀರಿ. ಸೊ ಇದನ್ನು ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಏನು, ಅಂದರೆ ಇದೇ ಮಾಡುವ ಅಥವಾ ಬೇರೆ ಏನಾದರೂ ಉದ್ಯಮವನ್ನು ಬಿಟ್ಟು ಇದನ್ನೇ ಮಾಡುವ ಅಂತೇಳಿ ಹೇಗೆ ಬಂತು? ಅದೊಂದು ಆಕಸ್ಮಿಕವ ಅಥವಾ ಪ್ಲ್ಯಾನ್ಡ ಅಂತೇಳಿ ನಿಮ್ಮ ಹತ್ರ ಒಂದು ಕೇಳಲಿಕ್ಕೆ ಬಯಸ್ತೇವೆ. ಆ್ಯಕ್ಚುಲಿ ನಾನು ಪೂನಾಕ್ಕೆ ಹೋದ್ಮೇಲೆ ಅಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. 2015ನೇ ಇಸ್ವಿ ತನಕ ನಾನು 1998ರಲ್ಲಿ ಪೂನಾಕ್ಕೆ ಹೋದದ್ದು. 2015ರ ತನಕ 16ರ ತನಕ ನಾನು ಕೆಲಸ ಮಾಡ್ತಾ ಇದ್ದೆ. ಯಾವುದೋ ಒಂದು ಸ್ವಲ್ಪ ಫಿಸಿಕಲ್ ಪ್ರಾಬ್ಲಮಿಂದಾಗಿ ನನಗೆ ಅನಾರೋಗ್ಯದಿಂದಾಗಿ ಕೆಲಸ ಬಿಡಬೇಕಾಯಿತು. ಆಮೇಲೆ 1-2 ತಿಂಗಳು ಮನೆಯಲ್ಲಿದ್ದೆ. ನನಗೆ ಫಸ್ಟಿಂದ ಅಂದರೆ ನನಗೆ ಮುಂಚಿಂದನೂ ಅದು ನಮ್ಮ ಅಪ್ಪ ಅಮ್ಮನ ಕೃಪೆನ, ಅಮ್ಮನ ಹೆಸರೇ ಅನ್ನಪೂರ್ಣ ಅಂತ, ಅದರಲ್ಲೇ ಏನಾದರೂ ಅದರ ಬಗ್ಗೆ ಅಂದರೆ ಇನ್ನೊಬ್ಬರಿಗೆ ಮಾಡಿ ಹಾಕೋದು, ಇನ್ನೊಬ್ಬರಿಗೆ ಊಟಕ್ಕೆ ಹಾಕೋದು, ಅದೆಲ್ಲ ನಮಗೆ ಸ್ವಲ್ಪ ಮುಂಚಿಂದನೇ ನಮ್ಮ ಮನೆತನದಿಂದನೇ ಬಂದಿದ್ದು ಅಂತ ಅನಿಸ್ತದೆ. ಅದೇ ನನಗೂ ಇತ್ತು, ನನ್ನ ಪ್ಯಾಷನ್ ಅಂತ ಹೇಳ್ಬೋದು. ನನಗೆ ಅಡುಗೆ ಮಾಡೋದು, ಬೇರೆ ಬೇರೆ ಪದಾರ್ಥ ಮಾಡೋದು ನನಗೆ ಪ್ಯಾಷನ್ ಇತ್ತು. ಆಮೇಲೆ ನಾನು ಯಾವಾಗ ಕೆಲಸಕ್ಕೆ ಹೋಗ್ತಾ ಇದ್ದೆ, ಆವಾಗ ನಮಗೆ ಹೆಂಗಸರಿಗೆ ಏನಾಗುತ್ತಂದರೆ, ನಾವು ಡಬ್ಬಿ ತೊಗೊಂಡು ಹೋಗ್ತೀವಿ. ಎಲ್ಲಾದರೂ ಒಂದು ದಿವಸ ಡಬ್ಬಿ ಇಲ್ಲ ಅಂದರೆ ಎಲ್ಲಿಂದ ತೊಗೊಂಬರ್ಬೇಕು ಅಂತ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಗಂಡಸರಾದರೆ ಹೊರಗೆ ಹೋಗಿ ತಿಂದು ಬರ್ತಾರೆ, ಆದರೆ ಆಫೀಸಲ್ಲಿ ಹೆಂಗಸರು ಉಪವಾಸ ಇರ್ತಾರೆ, ಮನೆಗೆ ಹೋಗಿ ತಿಂತಾರೆ. ಇಲ್ಲಾಂದರೆ ತರಿಸಿದ್ರು ಚೆನ್ನಾಗಿರಲ್ಲ, ರೋಡ್ ಸೈಡ್ ಫುಡ್ಡು ಚೆನ್ನಾಗಿರಲ್ಲ, ಒಬ್ಬರೇ ಹೋಗಿ ಹೆಂಗಸರು ತಿನ್ನಲ್ಲ. ಅದೆಲ್ಲ ಬರೀ ತುಂಬ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ನಾನು ನೋಡ್ತಾ ಇದ್ದೆ. ಅದು ನನಗೆ ಅನಿಸ್ತಿತ್ತು, ನಾನು ಏನಾದರೂ ಇಷ್ಟೆಲ್ಲ ಜನ ರೋಡ್ ಸೈಡ್ ಮಾಡ್ತಾ ಇದ್ದಾರೆ, ಆದರೆ ಹೈಜೆನಿಕ್ ಮತ್ತು ಮನೆಯದು ಅಂದರೆ ಪ್ಯೂರ್ಲಿ ಹೋಮ್ ಮೇಡ್ ಏನಾದರೂ ನಾನು ಮಾಡಬೇಕು, ಯಾವುದೇ ಕಲಬೆರಕೆ ಇಲ್ಲ. ಕಲಬೆರಕೆ ಎಲ್ಲ ಇಲ್ದಿದೆ. ಆಮೇಲೆ ನಮ್ಮ ಮನೆಯವರು ಮಾಮ ಒಬ್ಬರು ಮುಂಬೈಯಲ್ಲಿರ್ತಾರೆ, ಅವ್ರು ಯಾವಾಗಲೂ ಬಂದು ನನಗೆ ಹೇಳೋರು, ನೀನು ಬೇರೆಲ್ಲ ಮಾಡೋದಕ್ಕಿಂತ ಇದು ಮಾಡು, ಅಂದರೆ ನಿನ್ನ ಕೈ ರುಚಿ ಚೆನ್ನಾಗಿದೆ ಅಂತನ ಏನೋ ಅವ್ರು ಹೇಳೋರು ಯಾವಾಗಲೂ. ತುಂಬ ಜನ ನೆಂಟರು ಬಂದಾಗ ಮಾಡಿದಾಗ ಅವರೆಲ್ಲ ನೋಡಿರ್ತಿತ್ತು. ಹಾಗೆ ನನಗೆ ಅನಿಸ್ತಿತ್ತು ರೋಡ್ ಸೈಡ್ ಮಾಡಬೇಕು, ಆದರೆ ಅದರದ್ದು ಬಗ್ಗೆ ನನಗೇನು ಜ್ಞಾನ ಇರಲಿಲ್ಲ. ಅಂದರೆ ನಮ್ಮದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು, ಆಮೇಲೆ ಇನ್ವೆಸ್ಟ್ಮೆಂಟ್ ಅಂತೂ ಏನೂ ಇಲ್ಲ, ಫೈನಾನ್ಷಿಯಲಿ ನಾವು ಸ್ವಲ್ಪ ಬ್ಯಾಕ್ವರ್ಡ್ ಅಂತಲೂ ಅನ್ಬೋದು. ಅದಕ್ಕೆ ನಮ್ಗನಿಸ್ತಿತ್ತು ಇದೆಲ್ಲ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ನಾವೇ ಅದರ ಬಗ್ಗೆ ಏನು ಎಜುಕೇಷನು ನಾವು ತೊಗೊಂಡಿಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲಿ ಅದೆಲ್ಲ ಏನಿಲ್ಲ. ಆದರೆ ನಾವು ಮಾಡಿ ಹಾಕಿದ್ದು ಇನ್ನೊಬ್ಬರಿಗೆ ಇಷ್ಟ ಆಯಿತು ಅಂತಂದರೆ ತನ್ನಿಂತಾನೇ ಅದು ಇನ್ನೊಬ್ಬರಿಗೆ ಗೊತ್ತಾಗುತ್ತೆ. ಆ ಥರ ನಾನು 2016ನೇ ಇಸ್ವಿಲಿ ಡಿಸೈಡ್ ಮಾಡಿ 17 ಫೆಬ್ರವರಿಯಲ್ಲಿ ನಂದು ಫೆಬ್ರವರಿ 9 ನಂದು ಬರ್ತ್ಡೇ ಇರುತ್ತೆ ಆವತ್ತು ನಾನೊಂದು 25 ಇಡ್ಲಿ, 2 ಪಾತ್ರೆ, ಅಂದರೆ ಒಂದು ಸಣ್ಣ ಟೇಬಲ್, ಇನ್ವೆಸ್ಟ್ಮೆಂಟ್ ಅಂದರೆ ಝೀರೋ, ಅಮ್ಮ ಕೊಟ್ಟಿದ್ದೆ ಪಾತ್ರೆ 2,
ಇಡ್ಲಿ ಪಾತ್ರೆ ಅದನ್ನು ತಗೊಂಡು ನಾನು ಅಲ್ಲಿ ರೋಡ್ ಸೈಡ್ ಶುರು ಮಾಡಿದೆ. ಅಂದರೆ ಸಾಧಾರಣ 8 ವರ್ಷ 8 ವರ್ಷ ಈಗ 8 ವರ್ಷ ಕಂಪ್ಲೀಟ್ ಆಯಿತು. ಸೊ ಈ ಜರ್ನಿಯಲ್ಲಿ ನಿಮಗೆ ಈ ಒಂದು ಡ್ಯೂರೇಷನ್ನಲ್ಲಿ ಎಂಥ ಏಳು ಬೀಳುಗಳು, ಅಂದರೆ ಒಂದು ಟೈಮ್ನಲ್ಲಿ ಇದು ನನಗೆ ಬೇಡ ಇತ್ತು ಅಂತೇಳಿ ಅನ್ನಿಸಿತಾ, ಅಂದರೆ ಅಷ್ಟು ಕಷ್ಟ ಆಯಿತಾ ಮಾಡಲಿಕ್ಕೆ? ಅಂದರೆ ಶುರುವಿನಲ್ಲಿ ಇರಲಿ ಮತ್ತೆ ಇರಲಿ ಮತ್ತೇನಾದರೂ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ, ಯಾಕಂದರೆ ನೀವು ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಇದ್ದದ್ದಲ್ಲ, ಅಕೌಂಟ್ಸ್ ಇಡುವಂಥದ್ದು, ಲೆಕ್ಕ ಇಡುವಂಥದ್ದು, ಯಾಕಂದರೆ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದು. ನನ್ನ ಲೆಕ್ಕ ಪ್ರಕಾರ ನಿಮಗೆ ಯಾರು ಪಾರ್ಟ್ನರ್ಸ್ ಇರಲಿಲ್ಲ ಆ ಟೈಮಲ್ಲಿ, ಒಬ್ಬರೇ ಮಾಡಿದ್ದು. ಸೊ ಹಾಗಾಗಿ ಲೆಕ್ಕ ಇಡುವಂಥದ್ದು, ಅದರಲ್ಲಿ ಪ್ರಾಫಿಟ್ ಆಗ್ತದಾ ಲಾಸ್ ಆಗ್ತದಾ, ಅಥವಾ ನೀವು ಯಾರನ್ನಾದರೂ ಅದಕ್ಕೆ ನಿಮ್ಮ ಸಹಕಾರಕ್ಕೆ ಯಾರನ್ನ ತಗೊಂಡಿದ್ರೆ, ಅಥವಾ ನೀವು ಎಲ್ಲವನ್ನು ಅಡುಗೆ ಕೂಡ ಒಬ್ಬರೇ ಮಾಡೋದು, ಸೇಲ್ಸ್ ಕೂಡ ಒಬ್ಬರೇ ಮಾಡೋದು, ಸರ್ವ್ ಮಾಡೋದು ಕೂಡ ಒಬ್ಬರೇ, ಹಾಗೆ ಮಾಡಿದ್ರ ಅಥವಾ ಯಾರನ್ನಾದ್ರು ತಗೊಂಡ್ರ ಫಸ್ಟಿಗೆ? ಅದು ಹೇಗೆ ಆಯಿತು ಜರ್ನಿ ಅಂತ ಹೇಳಿ ಸ್ವಲ್ಪ ಇಲ್ಲ, ಫಸ್ಟಿಗೆ ನಾನು ಯಾವಾಗ ಒಂದು ಕಾರ್ನರಲ್ಲಿ ರೋಡ್ ಸೈಡಲ್ಲಿ ನಾನು ಮಾಡ್ತಾ ಇದ್ದೆ, ಆವಾಗ ನಾನು ಫಸ್ಟ್ ನನ್ನದೇ ಇದರಲ್ಲಿ ಐಡಿಯಾದಲ್ಲೇ ಮಾಡಿದ್ದು. ಅದಕ್ಕೆ ಯಾರೂ ಇಲ್ಲ, ಮಾಡೋದು ನಾನೇ, ಅಂದರೆ ಒನ್ ಮ್ಯಾನ್ ಶೋ ಇದ್ದ ಹಾಗೆ ಎಲ್ಲ ಮಾಡೋದು. ಆದರೆ ಮನೆಯವರು ಸಹಕಾರಿ ಆಯಿತು, ನನ್ನ ಮನೆಯವರು, ಆಮೇಲೆ ನನ್ನ ಮಗ ಅದೆಲ್ಲ ತಂದು ಕೊಡೋದು. ಅಂದರೆ ಎಷ್ಟು ದಿನ ನಡೀತದೆ ನನಗೂ ಗೊತ್ತಿರಲಿಲ್ಲ, ಇದನ್ನ ಇಂಪ್ರೂವ್ಮೆಂಟ್ ಹೇಗೆ ಮಾಡಬೇಕು ಗೊತ್ತಿರಲಿಲ್ಲ. ಯಾವ ಹೋಟೆಲಲ್ಲಿ ಹೋಗಿ ನಾನು ಯಾವ ಐಟಮ್ಮು ನೋಡಿಲ್ಲ, ಹೇಗೆ ಮಾಡ್ತಾರೆ, ಏನು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ. ಆದರೆ ಏಳು ಬೇಡು ಅಂದರೆ 1-2 ವರ್ಷ ನನಗೆ ರೋಡ್ ಸೈಡಲ್ಲಿ ಒಳ್ಳೆ ಕಸ್ಟಮರ್ ಬೇಸ್ ಎಲ್ಲ ರೆಡಿ ಆಗಬೇಕಾದ್ರೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು, ಅಂಗಡಿ ತಗೋಬೇಕು ಎಲ್ಲ ಕನಸಿತ್ತು. ಆದರೆ ಕೋವಿಡಿಂದಾಗಿ ಅದಕ್ಕೆಲ್ಲದಕ್ಕೂ ಪೆಟ್ಟು ಬಿತ್ತು. ಅಂದರೆ ರೋಡ್ ಸೈಡ್ ಫುಡ್ ಫುಲ್ ಬಂದಾಯಿತು. ಆವಾಗ ನಮಗೆ ಅಂದರೆ ಜೀವನ ಕಳೆಯೋದೇ ಒಂದು ದೊಡ್ಡ ಸಮಸ್ಯೆ ಆಯಿತು. ಆಗ ನಾನು ಮನೆಯಿಂದ ಶುರು ಮಾಡಿದೆ. ಅಂದರೆ ನನಗೆ ಆವಾಗ ಗೊತ್ತಾಯಿತು ಜನರಿಗೆ ಮನೇಲಿ ಮಾಡಿದ ಫುಡ್ಡಿಗೆ ಎಷ್ಟು ವ್ಯಾಲ್ಯೂ ಇದೆ, ಆಮೇಲೆ ಎಷ್ಟು ಲೈಕ್ ಮಾಡ್ತಾರೆ, ಅದನ್ನು ಎಷ್ಟು ಅವಶ್ಯಕತೆ ಇದೆ ಎಲ್ಲರಿಗೂ. ಸೀನಿಯರ್ ಸಿಟಿಸನ್ಸ್ ಆಗಲಿ, ಇಲ್ಲಾಂದರೆ ಸಣ್ಣ ಹೆಂಗಸರಾಗಲಿ, ಇಲ್ಲ ಪೇಷಂಟ್ಸ್ ಆಗಲಿ. ಈಗ ತುಂಬ ದುಡ್ಡಿರೋರು, ಇಲ್ಲಾಂದರೆ ಆರಾಮಾಗಿ ಅಂದರೆ ಐಷಾರಾಮ್ ಅಂತೇಳಿ ತಿನ್ನೋರು ಬೇರೆ. ಆದರೆ ದಿನಕ್ಕೆ ಅಗತ್ಯ ಇದೆ, ಅಂದರೆ ಅವರಿಗೆ ಬೇಕೇ ಬೇಕು ಅನ್ನೋದು, ಅದು 2 ಕ್ಯಾಟಗರಿ ಬೇಕೆ. ಅದನ್ನು ನಾನು ಕಂಡು ಹುಡುಕಿ ಆ ಥರ ನಾನು ಎಲ್ಲರಿಗೂ ಮೆಸೇಜ್ ಮಾಡೋದು, ಇವತ್ತು ಇದು ಮಾಡ್ತಾ ಇದ್ದೇನೆ ಬೇಕಾ, ಆ ಥರ ಕಸ್ಟಮರ್ ಬೇಸ್ ಜಾಸ್ತಿ ಆಯಿತು. ಆವಾಗ ಕೋವಿಡಲ್ಲಿ ಧೈರ್ಯ ಬಂತು ನನಗೆ, ಅಂದರೆ ನಾನು ಇದನ್ನು ಕಂಟಿನ್ಯೂ ಮಾಡ್ಬೋದು. ಈಗ ಆದರೆ ಅದಕ್ಕೆ ಬೇರೆ ಪಾರ್ಟ್ನರ್ಸ್ ಎಲ್ಲ ಯಾರೂ ಇಲ್ಲ ನನಗೆ, ನಾನು ಒಬ್ಬಳೇ ಮಾಡ್ತಾ ಇದ್ದೆ ಮ್ಯಾನ್ಯುವಲಿ ಎಲ್ಲ. ಫಸ್ಟ್ ಡೇ 1 ನಾನು ಮ್ಯಾನ್ಯುವಲಿ ಪ್ರಾಫಿಟ್ ಲಾಸ್ ಎಲ್ಲ ನಾನು ಮೇಂಟೈನ್ ಮಾಡ್ತಾ ಇದ್ದೆ. ಇವತ್ತಿನ ದಿವಸಕ್ಕೆ ನೀವು ಆ ರೋಡ್ ಸೈಡಿನ ಇದರಿಂದ ಸ್ವಲ್ಪ ಮೇಲೆ, ಅಂದರೆ ಇವತ್ತು ನೀವು ಪ್ರಾಪರ್ ಒಂದು ಅಂಗಡಿ ಥರ ಮಾಡಿ, ಅಂದರೆ ಕ್ಯಾಂಟೀನ್ ಥರ ಮಾಡಿ, ಅಲ್ಲಿ ಫರ್ನಿಚರ್ ಎಲ್ಲ ಸೆಟ್ ಮಾಡಿ, ಅಂದರೆ ಅಡುಗೆ ಕೋಣೆ ಒಂದು ಬೇರೆ, ಯಾಕಂದರೆ ನಾನು ನೋಡಿದ್ದೇನೆ ನಿಮ್ಮ ಇದಕ್ಕೆ, ನಾನು ವಿಸಿಟ್ ಮಾಡಿದ್ದೇನೆ. ಸೊ ಆ ಲೆವೆಲಿಗೆ ಹೇಗೆ ಬಂದ್ರಿ? ಅದೇ ನಾನು ಕೋವಿಡಲ್ಲಿ ಹೀಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಅನಿಸ್ತು, ಇದು ಅಂದರೆ ನಾನು ಯಾವಾಗ ನಾನು ಅಪ್ರೋಚ್ ಆಗ್ತೀನಿ ಆವಾಗಲೇ ನನಗೆ ಕಸ್ಟಮರ್ ಅಪ್ರೋಚ್ ಆಗ್ತಾರೆ. ಡೈಲಿ ದಿನ ಕೆಲಸಕ್ಕೆ ಹೋಗೋರಿಗೆ, ದಿನ ಲೇಡೀಸ್ ಹೊರಗೆ ಹೋಗಿ ತಿನ್ಲಿಕ್ಕೆ ಬೇಕು. ಈಗ ಸಣ್ಣ ಮಕ್ಕಳ ತಾಯಿ ಇರ್ತಾರೆ, ಗಂಡ ಮಕ್ಕಳದ್ದು ಎಲ್ಲರದ್ದು ಬುತ್ತಿ ಎಲ್ಲ ಡಬ್ಬಿ ಮಾಡಿಕೊಡ್ತಾರೆ, ಆದರೆ ಅವರು ತಿನ್ನಲ್ಲ ಬೇಸಿಕಲಿ. ಅವರಿಗೆ ಹೊರಗೆ ತಿನ್ಬೇಕು ಅನಿಸ್ತದೆ, ಆದರೆ ಒಬ್ಬರಿಗೆ ತಿನ್ಲಿಕ್ಕೆ ಸಂಕೋಚ. ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಲೇಡೀಸೇ ಶುರು ಮಾಡೋದು. ನಾನು ತಗೊಂಡ್ರು ಕೆಲಸದವರು ಲೇಡೀಸೇ ತಗೊಳ್ಳೋದು. ಅದು ಯಾರು ಅಂದರೆ ನಾನು ಫುಲ್ಲು ಅಂದರೆ ಶೆಫ್ ಎಲ್ಲ ನಾನು ಯಾರು ತಗೊಂಡಿಲ್ಲ, ಟ್ರೈನ್ ಮಾಡಿ ತಗೊಂಡಿದ್ದು ಹುಡುಗಿಯರಿಗೆ. ಅವರಿಗೆ ಅಂದರೆ ಅದರದ್ದು ಪ್ರೀತಿನೂ ಬರಬೇಕು, ಅದು ಮಾಡಲಿಕ್ಕೆ ಅವರಿಗೆ ಪ್ರೀತಿ ಬರಬೇಕು, ಪ್ರೀತಿಯಿಂದ ಮಾಡಬೇಕು. ಆ ಥರ ನಾನು ಟ್ರೈನ್ ಮಾಡಿ ಈಗ 4-5 ಜನ ಇದ್ದಾರೆ ನನ್ನ ಅಂಡರ್. ಹೌದು, ಬಾಡಿಗೆ ಅಂಗಡಿ ತಗೊಂಡು ಅದನ್ನು ಸ್ವಲ್ಪ ಡೆವಲಪ್ ಮಾಡಿ, ಅದರ ಸಲುವಾಗಿ ನನಗೆ ಈ ಸಪೋರ್ಟ್ ಅಂದರೆ ಹೇಗೆ ಮಾಡಬೇಕು, ಅದು ಟೆಕ್ನಿಕಲ್ ಇಶ್ಯೂಸು, ಆಮೇಲೆ ಹೇಗೆಲ್ಲ ಮೇಂಟೈನ್ ಮಾಡಬೇಕು, ಕಸ್ಟಮರ್ಸ್ನಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು, ಅದು ಸ್ವಲ್ಪ ಟ್ರೈನಿಂಗ್. ಈ ಜೋಶಿ ಸ್ವೀಟ್ಸ್ ಪುಣೆ ಅವರು ಮಿಲಿಂದ ಪರ್ಚುರೆ ಅಂತ, ಅವರು ನನಗೆ ಅವರ ಟೈಮಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅವರ ಗೈಡೆನ್ಸ್ ಬೇಕೇ ಬೇಕು ಯಾರ್ತಾರೆ. ಆ ಗೈಡೆನ್ಸಿಂದ ನಾನು ಮಾಡ್ತಾ ಮುಂದುವರಿತಾ ಬಂತು. ಅಂದರೆ ಮೌತ್ ಪಬ್ಲಿಸಿಟಿ ಜಾಸ್ತಿ, ಮೌತ್ ಟು ಮೌತ್. ಸೊ ಇವತ್ತಿನ ದಿವಸಕ್ಕೆ ನಿಮಗೆ ಈಗ ನಿಮ್ಮ ಸಂಸಾರ ನಡಿಗೆ, ಅಂದರೆ ನೀವು ಎಕ್ಸಾಕ್ಟ್ ಹೇಳಬೇಕಾಗಿಲ್ಲ, ಬಟ್ ನಿಮ್ಮ ಸಂಸಾರ ನಡೀಲಿಕ್ಕೆ ನೀವು ತಿಂಗಳಿಗೆ ಒಂದು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ ರಫ್? ಅಂದರೆ ನಿಮಗೆ ಆಗ್ತದಾ, ಎಷ್ಟು ಅದರಲ್ಲಿ ಅರ್ನಿಂಗ್ ಆಗ್ತದೆ ಅಂತ? ಯಾಕಂದರೆ ಬೇರೆಯವರಿಗೆ ಒಂದು ಮೋಟಿವೇಶನ್ ಆಗಲಿಕ್ಕೆ, ನಾವು ಸ್ವಂತ ಮಾಡಿ ಕೂಡ ಇಷ್ಟು ಮಾಡ್ಬೋದು ಅನ್ನುವಂಥದ್ದಕ್ಕೆ ಒಂದು ಜಸ್ಟ್ ನಿಮಗೆ ಸಂಕೋಚ ಆಗ್ತದಾದರೆ ನೀವು ಎಕ್ಸಾಕ್ಟ್ ಹೇಳಬೇಕಾಗಿಲ್ಲ, ಬಟ್ ಒಂದು ರಫ್. ಆದರೆ ನಾನು ಹೇಳೋದಂದರೆ ಫಸ್ಟಿಗೆ ನಾನು ಒಂದು 25 ಇಡ್ಲಿ ದಿನಕ್ಕೆ ಮಾರಾಟ ಆದರೂ ನನಗೆ ಖುಷಿ ಆಗ್ತಿತ್ತು. 300 ರೂಪಾಯಿ 400 ರೂಪಾಯಿ ಬಂದರೂ ಇವತ್ತಿಗೆ ಇಷ್ಟು ನಾನು ಮಾಡಿದ್ದು, ನಾನು ಸೆಲ್ ಮಾಡಿದ್ದು ನನಗೆ ಸಮಾಧಾನ ಅಂತ. ಆದರೆ ಈ 3 ಲಕ್ಷದ ತನಕ ನಂದು ತಿಂಗಳದ್ದು ಅರ್ನಿಂಗ್ ಆಗುತ್ತೆ. ಅದರಲ್ಲಿ ನಾನು ಇದು ಹೆಂಗಸ್ರಿ ಕೆಲಸ ಮಾಡೋರಿಗೆ ಸಂಬಳ, ಬಾಡಿಗೆ ಅದೆಲ್ಲ ನಾನು ಇದು ತಂದೆ. ಅವರಿಗೂ ಪ್ರೋತ್ಸಾಹ, ಅವರ ಮಕ್ಕಳಿಗೆ ಏನಾದರೂ ಕಲೀಲಿಕ್ಕಿದ್ರೆ, ಇಲ್ಲಾಂದರೆ ಈ ಕೆಲವು ಪೇಷಂಟ್ಸ್ ಬರ್ತಾರೆ ಅವರಿಗೆಲ್ಲ
ತುಂಬ ಈ ಆಸ್ಪತ್ರೆದು ಬಿಲ್ ತುಂಬಿಯೇ ಅವರು ಸುಸ್ತಾಗಿದ್ದಾರೆ. ಇವತ್ತಿಲ್ಲಪ್ಪ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂಥವರಿಗೂ ನಾವು ಇದು ಮಾಡ್ತೀವಿ. ಆ ಥರ ಮಾಡಿ ಜೀವನ ಹೋಗುತ್ತೆ. ನನ್ನ ಮಗ ಈಗ US ಅಲ್ಲಿ MS ಮಾಡ್ತಾ ಇದ್ದಾನೆ. ನಮ್ಮ ಮನೆಯವರ ಸಪೋರ್ಟ್ ಇದೆ ಅದಕ್ಕೆ. ನಾವೊಂದು ಕಂಪನಿಗೆ ಕಳೆದ ಒಂದು 2 ವರ್ಷದಿಂದ 2-3 ವರ್ಷದಿಂದ 50-60 ಜನಕ್ಕೆ ಟಿಫಿನ್ ಕೊಡ್ತಾ ಇದ್ದೀವಿ ವೀಕ್ ಡೇಸಲ್ಲಿ. ನಮ್ಮ ಮನೆಯವ್ರು ತೊಗೊಂಡೋಗಿ ಕೊಡೋದು, ನಾವು ಡೆಲಿವರಿನೂ ಕೊಡ್ತೇವೆ ಹೊರಗೆ. ಆಮೇಲೆ ಈ ಔಟ್ಸೈಡ್ ಅಂದರೆ ಔಟ್ಡೋರು ಸ್ವಲ್ಪ ಸರ್ವಿಸು ಕೊಡ್ತೀವಿ. ಈ ಬರ್ಡೇ ಪಾರ್ಟಿಗಳು, ಆಮೇಲೆ ಆ ಥರ ಸಣ್ಣ ಸಣ್ಣ ಫಂಕ್ಷನ್ಗಳಿಗೂ. ಅದೇ ಈಗ ನೀವು ಪಬ್ಲಿಸಿಟಿ ಆದ ಮೇಲೆ ತುಂಬ ನಿಮಗೆ ಆರ್ಡರ್ಸ್ ಬರ್ತದೆ ಅಥವಾ ಕಂಪನಿಯವರು ಅಪ್ರೋಚ್ ಆಗ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಅಂತೇಳಿ ನೀವು ಹೇಳೋದು ಒಂದು ಹೋಮ್ಲಿ ಫುಡ್ ನೀವು ತಯಾರು ಮಾಡುವಂಥದ್ದು. ಯಾಕಂದರೆ ಅದರಲ್ಲಿ ನಿಮಗೆ ಕ್ವಾಲಿಟಿ ಇರ್ತದೆ, ಯಾರಿಗೆ ಕೂಡ ಕಲಬೆರಕೆ, ಹೈಜಿನಿಕ್ ಇದು ಇದರಿಂದ ಮೇಯ್ನ್. ಈಗ ನಾವು ಯಾರಿಗಂತೂ ಬೇರೆ ಹೇಳೋದಾದರೆ ಹೈಜಿನಿಕ್ ಕ್ವಾಲಿಟಿಯನ್ನು ಒಂದು ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ಇನ್ನು ಹೇಳೋದಾದರೆ ನಿಮಗೆ ಮೊದಲಿನ ದಿನಗಳಲ್ಲಿ ನೀವೇನಾದರೂ ಲೋನು ಗೌರ್ಮೆಂಟಿದ್ದು ತಗೊಂಡಿದ್ದೀರಾ, ಅಥವಾ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಹೇಗೆ ಬಂತು, ಅಥವಾ ನೀವು ಇದರಿಂದ ಆದ ಲಾಭವನ್ನೇ ಜೋಡಿಸಿ ಇದನ್ನು ಸ್ಕೇಲ್ ಅಪ್ ಮಾಡಿದ್ರಾ, ಹೇಗೆ ಅಂತೇಳಿ? ಹೌದು, ನನಗೆ ಫಸ್ಟಿಗೆ ನಾನು ಲೋನ್ ತಗೊಂಡಿಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಯಾರಿಗಿಲ್ಲ. ತಿಂಗಳಿಗೆ ಇಷ್ಟು ನಾನು ಲೆಕ್ಕ ಮಾಡ್ತಿದ್ದೆ, ಇಷ್ಟು ನನಗೆ ಪ್ರಾಫಿಟ್ ಆಗಿದೆ, ಇವತ್ತೊಂದು ಪಾತ್ರೆ ಎಕ್ಸ್ಟ್ರಾ ತೊಗೊಳ್ಳೋದು, ನಾಳೆ ಒಂದು ಇಕ್ವಿಪ್ಮೆಂಟ್ ತೊಗೊಳ್ಳೋದು, ನಾಡೋದೊಂದು ತೊಗೊಳ್ಳೋದು, ಹಾಗೆ ಮಾಡಿ ಮಾಡಿ ಒಂದೊಂದೇ ಐಟಮ್ ಜಾಸ್ತಿ ಮಾಡಿ. ಮತ್ತು ಆಮೇಲೆ ಈಗ ನಾನು ಸ್ವಲ್ಪ ನಮ್ಮದು ಅಂಗಡಿ ಡೆವಲಪ್ ಮಾಡಿದ್ದೀನಿ. ಶಾಪ್ ಇಡ್ಲಿ ಕಾರ್ನರ್ ಇದೆ, ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಕಿಚನ್ ಬೇರೆ, ಆಮೇಲೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜನರಿಗೆ ನಿಂತು ತಿನ್ನಲಿಕ್ಕೆ ಒಳ್ಳೆಯದಾಗೋ ಹಾಗೆ ದರ್ಶಿನಿ ಟೈಪ್ ಸ್ವಲ್ಪ ಮಾಡಿದ್ದೀನಿ. ಅದಕ್ಕೆ ನಾನು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತೇಳಿ ಅದರದ್ದು ಸ್ಮಾಲ್ ಸ್ಕೇಲ್ ಅವರಿಗೆ ಇದಕ್ಕೆ ಬಿಸ್ನೆಸ್ಗೆ ಅವರು ಇದು ಹೆಲ್ಪ್ ಮಾಡ್ತಾರೆ. ಅದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ನಾನು ತೊಗೊಂಡಿದ್ದೇನೆ. ಆಮೇಲೆ ಈ ಥರ ಯಾವ ಸಂಸ್ಥೆಗಳಿಂದ ನಾನು ತೊಗೊಂಡಿಲ್ಲ. ಆದರೆ ಇಲ್ಲಿ ನನಗೆ ಹೇಳಬೇಕಂತಂದರೆ ನಮ್ಮದೇ ಚಿತ್ಪಾವನರಾದಂಥ ಸುದರ್ಶನ್ ಚಿಪ್ಳೂಣ್ಕರ್ ಅವರು ನಮಗೆ ಅಂದರೆ ನನಗೆ ವಿಶ್ವಾಸ ಬರ್ತಾ ಇಲ್ಲ, ಆ ಥರ ಅವರು ನನ್ನ ಮನೆಗೆ ಬಂದು ನನಗೆ ಬಹಳಷ್ಟು ದೊಡ್ಡ ಮೊತ್ತದ ಸಹಾಯ ಮಾಡಿದ್ದಾರೆ. ಅದೇ ಇದನ್ನು ನಾನು ಇಟ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಅವರಿಗೆ ಅವರು ಕೊಟ್ಟಿದ್ದು ಅಂದರೆ ಈ ಥರ ಉದಾರತ್ವ ಇರೋದಕ್ಕೂ ತುಂಬ ದೊಡ್ಡ ಮನಸ್ಸು ಬೇಕಾಗತ್ತೆ. ಅದನ್ನು ಕಂಡು ಹುಡುಕಿ ಅವರು ನಮ್ಮ ಅಂಗಡಿಗೆ ಒಂದು ಸಲ ಬಂದು ಅದು ನೋಡಿ ನಾವು ಏನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಅವರು ಅಬ್ಸರ್ವ್ ಮಾಡಿ ಮುಂದೆ ಒಂದು ದಿವಸ ಬಂದು ಅವರೇ ಒಂದು ದೊಡ್ಡ ಮೊತ್ತದ ಸಹಾಯ ನನಗೆ ಮಾಡಿದ್ದಾರೆ. ಅದನ್ನು ನಾನು ತುಂಬ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಬೇಕು, ಇನ್ನೂ ಜನರಿಗೆ ನಾನು ಒಳ್ಳೆ ಮನೆ ಆಹಾರ, ಒಳ್ಳೆ ಉತ್ತಮ ಆಹಾರ ಕೊಡಬೇಕು ಅಂತ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ತೇನೆ. ಅವರಿಗೆ ತುಂಬ ಧನ್ಯವಾದಗಳು. ಅದು ಕೂಡ ಈಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ್ಯಕ್ಚುಲಿ ನಾನು ಹೋಗಿದ್ದೆ ಅವರ ಒಂದು ಶಾಪಿಗೆ. ಹಾಗೆ ನನಗೆ ಅನ್ನಿಸಿದ್ದು ಒಂದೇ, ಒಬ್ಬರೇ ಮಹಿಳೆ ಒಂದು ಇಷ್ಟು ಮಾಡಿ ಯಶಸ್ವಿ. ನಾವಿಗೆ ಎಷ್ಟೆಲ್ಲ ಜನರು ನೋಡ್ತೇವೆ, ಏನು ಮಾಡೋದು ಮನೆಯಲ್ಲಿ ಪುರ್ಸೊತ್ತುಂಟು, ನಮಗೆ ಟೈಮ್ ಉಂಟು, ಏನು ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗೆ ಕೂತ್ಕೊಳ್ಬಾರ್ದು, ಎಂಥದ್ದು ಆಗ್ತದೆ ಒಮ್ಮೆ ಸ್ಟಾರ್ಟ್ ಮಾಡೋದು. ಸೊ ಇದೆಲ್ಲ ನಾವು ಮಾಡುವಂಥ ಈಗ ನಾವು ಸುದ್ದಿ ಸುವಿಧಾ ಅಂತ ಒಂದು ಇದು ಮಾಡಿ ವೆಬ್ಸೈಟ್ ಮಾಡಿ ನಮ್ಮ ಉದ್ದೇಶ ಕೂಡ ಇದೆ. ಇಂಥ ಯಂಗ್ ಎಂಟರ್ಪ್ರನರ್ಸ್ ಇರಲಿ ಅಥವಾ ಯಾರಾದರೂ ಮೆಡಿಕಲ್ ಏಡ್ ಬೇಕು ಅಂತ ಹೇಳಿದ್ದೆ ಅವರಿಗೆಂದು ಹೆಲ್ಪ್ ಮಾಡುವಂಥ ಒಂದು ಸಮಾಜ ಸೇವಾ ಒಂದು ಮನೋಭಾವನೆ ಇದ್ದಂಥ ಇದೊಂದು ಸಂಸ್ಥೆ. ಸೊ ನಾವೇ ಇದಕ್ಕೊಂದು ಫೌಂಡೇಶನ್ ಇಡುವ ಅಂತೇಳಿ, ನಾನು ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳೋದಕ್ಕಿಂತ ನಾವೇ ಒಂದು ಫೌಂಡೇಶನ್ ಇಡುವ ಅಂತೇಳಿ. ಅದಕ್ಕೋಸ್ಕರ ನಿಮ್ಮದು ಇಂಟರ್ವ್ಯೂ ತಗೊಳ್ಳಿಕ್ಕೆ ಇವತ್ತಿನ ಕಾರಣ ಇದೇ ಒಂದು. ಯಾಕಂತೇಳಿದರೆ ಸಣ್ಣದು ಇರಲಿ ದೊಡ್ಡದು ಇರಲಿ ಅದು ಮುಖ್ಯ ಅಲ್ಲ, ಶುರು ಮಾಡೋದು ಮುಖ್ಯ. ಎಲ್ಲರೂ ಸಕ್ಸಸ್ ಆಗೋದಿಲ್ಲ, ಅದೇ ಶುರುವೇ ಮಾಡದಿದ್ರೆ ಅವ ಸಕ್ಸಸ್ ಆಗ್ತಾನೆ ಇಲ್ಲೋ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ, ಅವನಿಗೂ ಗೊತ್ತಾಗೋದಿಲ್ಲ, ಪ್ರಪಂಚಕ್ಕೂ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾರು ಕೂಡ ಆ ಪ್ರಯತ್ನ ಮಾಡುವಂಥದ್ದು ಮುಖ್ಯ. ಸೊ ಅದಕ್ಕೋಸ್ಕರ ನಾವು ನಿಮಗೆ ಹೆಲ್ಪ್ ಮಾಡಬೇಕು, ಜಿದ್ದಿರಬೇಕು. ಸ್ವಲ್ಪ ಒಂದು ದಿವಸ ಕಡಿಮೆ ಆಗುತ್ತೆ, ಒಂದು ದಿವಸ ಜಾಸ್ತಿ ಆಗುತ್ತೆ. ಅದು ನಮಗೆ ಅಂದರೆ ನನಗೊಬ್ರು ಹೇಳಿದರು ನಾನು ಶುರು ಮಾಡಬೇಕಾದ್ರೆ, ನೀವು ಎಷ್ಟೇ ಮಾಡಿ ನಿಮಗೆ ಎಷ್ಟು ಸಿಗೋದಿದೆ ಅಷ್ಟೇ ಸಿಗೋದು, ಅದು ನಮ್ಮ ಇದರಲ್ಲಿ ಬರೆದಿದ್ದಿರುತ್ತೆ. ಆದರೆ ನಮಗೆ ಅವರು ಪರಿಚಯವರು ನಾನು ಸ್ಟಾರ್ಟ್ ಮಾಡುವಾಗಲೇ ಹೇಳ್ತಿದ್ರು, ಅವರು ನಾನು ರೋಡ್ ಸೈಡ್ ಮಾಡಬೇಕಾದ್ರೂ ಬಂದು ತಿಂತಿದ್ರು. ಅವರು ಇಷ್ಟು ದೊಡ್ಡ ಸ್ವೀಟ್ ಅಂದರೆ ಉದ್ಯಮಿ ಅವರು ಬಂದು ತಿಂತಿದ್ರು, ನಮಗೆ ಸಪೋರ್ಟ್ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ತಾನು ಬೆಳಿಬೇಕಾದ್ರೆ 4 ಜನರನ್ನು ಬೆಳೆಸಬೇಕು, ತಾನೊಬ್ಬರೇ ಬೆಳಿಬಾರ್ದು, 4 ಜನರನ್ನು ನಮ್ಮ ಜೊತೆ ಬೆಳೆಸಬೇಕು. ಅದನ್ನೊಂದು ನಾನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ಅದರಿಂದ ಎಲ್ಲರಿಗೂ ಮಾಡ್ತಾ ಹೋದರೆ ತನ್ನಿಂತಾನೇ ಆಗುತ್ತೆ. ಮತ್ತು ನಮ್ಮದು ಮಾಡಬೇಕಾದ್ರೆ ಅದು ಕೃತಜ್ಞತಾ ಭಾವನೆನೂ ಇರಬೇಕು. ಯಾವುದೋ ಒಂದು ಐಟಮ್ ಮಾಡಬೇಕಾದ್ರೆ ಅದಕ್ಕೆ ಆ ಟೈಮು, ಆ ಕ್ವಾಲಿಟಿ, ಆ ಭಾವನೆ ಅದು ಎಲ್ಲ ಇದ್ರೆ ಸರಿಗಾಗುತ್ತೆ. ದೇವರ ದಯೆಯಿಂದ ನನಗೊಂದು ಜೀವನಕ್ಕೆ ಮಾರ್ಗ ತೋರಿಸಿದ್ದಾನೆ. ನನ್ನ ಜೊತೆ 4 ಹುಡುಗಿಯರು ಮನೆಯಲ್ಲೇ ಇದ್ರು, ಏನೂ ಕೆಲಸ ಇಲ್ಲ ಅಂತ ಅವರು ಈಗ ಬರ್ತಾರೆ,
ಅವರಿಗೆ ಮನೇಲಿ ಕುತ್ಕೊಳ್ಳಿಕ್ಕೆ ಬಿಡಲ್ಲ. ಇನ್ನೂ ಒಂದು ಸ್ವಲ್ಪ ಲೇಡೀಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನನಗೂ ಇದೆ. ನಿಮ್ದು ಅದು ಇಂಡೈರೆಕ್ಟ್ಲಿ ಒಂದು ಸೋಷಿಯಲ್ ವರ್ಕ್ ಮಾಡಿದಾಗೆ ಕೂಡ ನಮ್ಮ ಬಿಸ್ನೆಸ್ ನಲ್ಲೇ ಸೋಷಿಯಲ್ ವರ್ಕ್ ಇದೆ ಆಕ್ಚುಲಿ. ಸೋಷಿಯಲ್ ವರ್ಕ್ ಮಾಡಲೇಬೇಕು. ಹೌದು ಹೌದು, ಇದೊಂದು ಸೋಷಿಯಲ್ ವರ್ಕ್ ಸ್ವಾರ್ಥಕ್ಕಾಗಿ ಅಲ್ಲ, ಅದು ನಮ್ಮ ಜೀವನದ ಜೊತೆ ಇನ್ನೊಬ್ಬರ ಇದಕ್ಕೂ ಮಾಡಬೇಕು ನಾವು. ಈಗ ನಿಮ್ಮ ಯಂಗ್ ಎಂಟರ್ಪ್ರಿನರ್ಸ್ಗೆ ಇನ್ನೂ ಯಾರಾದರೂ ಈ ಥರ ಆಲೋಚನೆ ಮಾಡ್ತಾ ಇದ್ರೆ, ಯಾರಾದ್ರೂ ಇನ್ನೂ ಶುರು ಮಾಡಲಿಲ್ಲ, ಅವರಿಗೆ ನೀವು ಎಂತ ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ನಾನು ಯಂಗ್ ಅಲ್ಲ, ಅಲ್ಲಲ್ಲ, ಹೆಂಗ್ ಅಂತ ಹೇಳಿದ್ರೆ ಇನ್ನು ಬರುವವರಿಗೆ ಬೇರೆಯವರಿಗೆ. ಹೌದು, ಈಗ ನನಗೆ ಅನಿಸ್ತದೆ ನಮಗೆ ಧೈರ್ಯ ನಾವು ತಗೊಳ್ಳಲ್ಲ. ಬೇಸಿಕಲಿ ಚಿತ್ಪಾವನ್ಸ್ ಇರಲಿ, ಈಗ ನಮ್ಗೆ ಇದರಲ್ಲಿ ನಮ್ಮದು ಬಿಸ್ನೆಸ್ ಮೈಂಡ್ ಇರಲ್ಲ ಅಷ್ಟು. ಆದ್ರಿಂದ ನಾವು ಮುಂದೆ ಹೋಗ್ಲಿಕ್ಕೆ ತುಂಬ ಹೆದರ್ತೀವಿ. ಯಾವುದು ಈಗ ನಾನಾದರೂ ಇನ್ನೊಂದಿಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಾದರೆ ನನಗೂ ಧೈರ್ಯ ಬರೋದಿಲ್ಲ. ಆದರೆ ಪ್ರತಿಯೊಂದು ಮಹಿಳೆಗೂ, ಅಂದರೆ ಈಗ ಟೈಲರಿಂಗ್ ಮಾಡೋರಿರಲಿ, ಹೋಟೆಲ್ ಮಾಡೋರಿರಲಿ, ಮನೆ ಕೆಲಸ ಮಾಡೋರಿರಲಿ, ಯಾರು ತಮ್ಮ ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆಗಬೇಕು. ಅವ್ರಿಗೇನು ವಿದ್ಯೆ ಇದೆ ಅದು ಮಾಡಬೇಕು. ಎಲ್ಲರೂ ಏನು ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ. ಮತ್ತು ಎಲ್ಲರೂ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿನೇ ಹೋಟೆಲ್ ಉದ್ಯಮಿ ಆಗಬೇಕಂತಿಲ್ಲ. ನಿಮಗೆ ಅದು ಭಾವನೆ ಬೇಕು, ನಿಮಗೆ ಕೆಲಸ ಮಾಡುವಂಥದ್ದು ನಿಮಗೆ ಇದು ಬೇಕು, ಮೈಂಡ್ ಬೇಕು. ನಾನು ಏನಾದರೂ ಮಾಡಲಿ ಕೆಲಸ ಮಾಡ್ತೇನೆ. ಕೋವಿಡಲ್ಲಿ ನನಗೆ ತುಂಬ ಲೆಸನ್ಸ್ ಅಂದರೆ ನನಗೆ ಪಾಠಗಳು ಸಿಕ್ತು. ನನಗೆ ಏನು ಮಾಡಬೇಕು, ಹೇಗೆ ಮಾಡಿದರೆ ಹೇಗೆ. ಜನರಿಗೆ ಬರೀ ದುಡ್ಡನ್ನೇ ಮುಖ್ಯ ಅಲ್ಲ, ಅದಕ್ಕೆ ಅವರಿಗೆ ಈ ಥರ ಸಪೋರ್ಟ್ ಕೂಡ ತುಂಬ ಮುಖ್ಯ ಅಂತೇಳಿ. ವೀಕ್ಷಕರೇ, ಇದು ಇವರದ್ದು ಈಗ ಒಂದು ಸಂಕ್ಷಿಪ್ತ ಇಂಟರ್ವ್ಯೂ ನಾವು ಈಗ ಮಾಡಿದ್ದೇವೆ. ಸೊ ಹೀಗೆ ತುಂಬ ಚಿತ್ಪಾವನರು ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ, ಅಂದರೆ ನಮ್ಮ ಚಿತ್ಪಾವನ ಸಮಾಜದಲ್ಲಿ ಹೆಚ್ಚು ಎಕ್ಸ್ಪೋಸ್ ಆಗಲಿಲ್ಲ ಯಾರು ಕೂಡ, ಅಂದರೆ ಅವರಿಗೆ ಎಕ್ಸ್ಪೋಜರ್ ಸಿಗಲಿಲ್ಲ. ನಮಗೆ ಏನಂತ ಹೇಳಿದರೆ ನಾವು ಪ್ರಯೋಜನ ಇಲ್ಲ, ನಮ್ಮ ಚಿತ್ಪಾವನರಲ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಲಿಲ್ಲ ಅಂತೇಳಿ ಉಂಟು. ಹಾಗಿಲ್ಲ, ಮಾಡಿದವರಿಗೆ ಇದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂತ ಹೇಳಿದರೆ ನಾವು ನಮ್ಮ ಒಂದು ಸೀಮಿತ ಇದರಲ್ಲಿ ಮಾತ್ರ ನಾವು ನೋಡ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹೊರಗೆ ತರಬೇಕು ಅನ್ನುವಂಥದ್ದು ಒಂದು ಸಣ್ಣ ಪ್ರಯತ್ನದ ಒಂದು ಫಲವಾಗಿ ಇವತ್ತು ಇವರನ್ನು ನಾನೊಂದು ಸಂಕ್ಷಿಪ್ತವಾಗಿ ಇಂಟರ್ವ್ಯೂ ಮಾಡಿದ್ದೇನೆ. ಹಾಗೆ ನೀವು ಹೇಳಿದ ಹಾಗೆ ಜೋಶಿ ಸ್ವೀಟ್ಸ್, ಸೊ ಅವರದ್ದೊಂದು ಇಂಟರ್ವ್ಯೂ ತಗೊಳ್ಬೇಕು. ಬಟ್ ಅವರ ಹತ್ರ ಹೋಗಬೇಕಿದ್ರೆ ನಮ್ಮ ಹತ್ರ ಸ್ವಲ್ಪ ತಯಾರಿ ಜಾಸ್ತಿ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಇನ್ನೊಮ್ಮೆ ಇಂಥ ಇನ್ನೂ ದೊಡ್ಡ ದೊಡ್ಡ ಅಚೀವರ್ಸನ್ನು ತಂದು ಈ ವೇದಿಕೆಗೆ ಅವರ ಇಂಟರ್ವ್ಯೂ ತಗೊಂಡು ಅದರಿಂದ ನಾವು ಕಲಿಬೇಕಾದ್ದೇನು, ಅವರನ್ನು ಇಂಟರ್ವ್ಯೂ ಮಾಡಿದ್ದು ಮುಖ್ಯ ಅಲ್ಲ, ಇದರಿಂದ ಸಮಾಜದವರು ನಾವು ಕಲಿಬೇಕು, ಅದು ಮುಖ್ಯ. ಇದನ್ನು ವೀಕ್ಷಿಸಿದವರು ಎಲ್ಲ ನಮ್ಮ ಸಮಾಜದಲ್ಲಿ ಸಹ ಇದ್ದಾರೆ, ನಾವು ಸಹ ಮಾಡ್ಬೋದು ಅನ್ನುವಂಥದ್ದೊಂದು ಮೋಟಿವೇಶನ್, ಇನ್ಸ್ಪಿರೇಷನ್ ಬರಬೇಕು ಅಂಥೇಳಿ ಅದು ನಮ್ಮ ಉದ್ದೇಶ. ಇದರಲ್ಲಿ ಯಾರನ್ನು ಕೂಡ ಒಂದು ಫೇಮಸ್ ಮಾಡಬೇಕು ಅಥವಾ ಅವರನ್ನು ಮೇಲೆ ಇಡಬೇಕಿಲ್ಲ ಅಂಥ ವಿಷಯ ಅಲ್ಲ. ಅಥವಾ ನಿಮಗೆ ಯಾರಾದರೂ ಇಂಥ ಅಚೀವರ್ಸ್ ನಿಮ್ಮ ಏರಿಯಾದಲ್ಲಿ ತಿಳಿದಿದ್ದರೆ ನೀವು ನಮಗೆ ಹೇಳಿ, ನಾವು ಅಲ್ಲಿಗೆ ಬಂದು ಅವರದ್ದು ಇಂಟರ್ವ್ಯೂ ತಗೊಂಡು ಅದನ್ನು ಸಮಾಜಕ್ಕೆ ನಾವು ತೋರಿಸ್ತೇವೆ, 4 ಜನರಿಗೆ ಹೀಗೆ ಮಾಡಿದ್ದಾರೆ ಅಥವಾ ಹೀಗೆ ಸಹ ಮಾಡ್ಬೋದು ಅನ್ನುವಂಥದ್ದು. ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ನೀವು ಇದನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಆಮೇಲೆ ಇನ್ನೊಂದು ಮುಂದಿನ ಇಂಟರ್ವ್ಯೂ ನಾನೇ, ಇವರು ಸಿದ್ಧಿವಿನಾಯಕ ಕಲಾಕೇಂದ್ರದವರು ಆದಂಥ ಸುದರ್ಶನ್ ಚಿಪ್ಳುಣ್ಕರ್ ಇಂಟರ್ವ್ಯೂ ನಾನು ತಗೊಳ್ಬೇಕು ಅಂತ ಒಂದು ದಿವಸ ಆ ದಿವಸ ಬರಬೇಕು ಅಂತ ನಾನು ಭಗವಂತನಲ್ಲಿ ಕೇಳಿಸ್ತೀನಿ. ಖಂಡಿತ ಮಾಡುವ. ನಿಮಗೂ ತುಂಬ ಧನ್ಯವಾದಗಳು. ಆಯ್ತು, ಧನ್ಯವಾದ.